ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತಿನ ಆಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಯಿತು ಅಂತ ಎಲ್ಲ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದೇ ಟೈಮ್ಗೆ ರೋಹಿಣಿನೂ ಬಂದು ಮನೋಜ್ನ ಟಚ್ ಮಾಡ್ತಾರೆ. ಮನೋಜ್ ಫುಲ್ ಗಾಬರಿ ಆಗ್ತಾನೆ, ಯಾರಿದ್ದು ಅಂತೇಳಿ. ರೋಹಿಣಿ ಇದ್ದಳು ನಾನೇ ಅಂತ ಹೇಳ್ತಾಳೆ. ಅದಕ್ಕೆ ಯಾಕೆ ಮನೋಜ್ ನಿದ್ದೆ ಬರ್ತಿಲ್ವಾ ಅಂತ ರೋಹಿಣಿ ಕೇಳ್ತಿರ್ಬೇಕಾದ್ರೆ ಮನೋಜ್ ಹೇಳ್ತಾನೆ, ನನಗೆ ನಿದ್ದೆ ಬರ್ತಿಲ್ಲ, ನೀನು ಯಾಕೆ ಆಚೆ ಬಂದೆ ಅಂತ. ಅಯ್ಯೋ ನಿಮ್ಮಮ್ಮ ನಂಗೆ ನಿದ್ದೆ ಮಾಡೋಕ್ಕೆ ಕೊಡ್ತಾ ಇಲ್ಲ ಅಂತ ಹೇಳ್ತಿರ್ತಾಳೆ. ರೋಹಿಣಿ ಮನೋಜನ್ನ ಕೇಳ್ತಾಳೆ, ನೀವ್ಯಾಕೆ ಇಲ್ಲಿ ಕೂತಿದ್ದೀರಾ ಅಂತ. ಮನೋಜ್ ಹೇಳ್ತಾನೆ, ಅಯ್ಯೋ ಆ ರೂಮಲ್ಲಿ ನೋಡಿದ್ರೆ ಸೂರ್ಯ ಲೊಡ ಲೊಡ ಅಂತ ಮಾತಾಡ್ತಿರ್ತಾನೆ, ಅಪ್ಪ ನೋಡಿದ್ರೆ ಗೊರಕೆ ಹೊಡಿತಿದ್ದಾರೆ, ನನಗಿಬ್ರು ಸೌಂಡು ಕೇಳಿಸ್ಕೊಳಕ್ಕಾಗ್ತಾ ಇಲ್ಲ ಅಂತ ಹೇಳ್ತಿರ್ತಾನೆ. ನೋಡಿದ್ರು ಪರವಾಗಿಲ್ಲ, ಮೇಲ್ಗಡೆ ಗೊರಕೆ ಕೆಳಗಡೆ ಸ್ಮೆಲ್ಲು ನನಗೆ ಆಗ್ತಾ ಇಲ್ಲ ಅಂತ ಹೇಳ್ತಿರ್ತಾನೆ. ರೋಹಿಣಿ ಇದ್ದಳು, ಅಯ್ಯೋ ಹೌದಾ, ನಾನೇನೋ ಬರೀ ಅತ್ತೆ ಮಾತ್ರ ಹಾಗೆ ಅಂತ ಅಂದ್ಕೊಂಡಿದ್ದೆ, ನೋಡಿದ್ರೆ ಇವರಿಬ್ರು ಹಾಗೆನ್ನ, ಸರಿ ಇದೆ ಬಿಡಿ ಜೋಡಿ. ನೀವು ನೋಡಿದ್ರೆ ನಿಮಗೆ ಆಚೆ ಮಲ್ಕೊಂಡ್ರೆ ನಿಮಗೆ ನಿದ್ದೆ ಬರಲ್ವಲ್ಲ, ಏನು ಮಾಡೋದು ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಮನೋಜ್, ರೋಹಿಣಿ ಇದನ್ನು ಹೀಗೆ ಬಿಡಬಾರ್ದು, ಇದಕ್ಕೇನಾದರೂ ಒಂದು ಫುಲ್ ಸ್ಟಾಪ್ ಇಡಬೇಕು ಅಂತ ಹೇಳ್ತಿರ್ತಾಳೆ. ಅದಕ್ಕೇ ಹೌದಾ ಸರಿ ಬಿಡಿ, ಇವಾಗ ಹೋಗಿ ಮಲ್ಕೊಳ್ಳೋಣ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಅವಾಗ ಇಬ್ಬರು ಹೋಗಿ ಮಲ್ಕೊತಾರೆ. ಒಂದು ಕಡೆ ಶಾಂತಿ ಬೆಳಗ್ಗೆ ಎದ್ದು ಕೂತಿರ್ತಾಳೆ. ಅಯ್ಯೋ ನನಗೆ ಯಾರು ಕಾಫಿ ಕೊಡೋರಿಲ್ಲ, ಟೀ ಕೊಡೋರಿಲ್ಲ, ನನ್ನ ಬಗ್ಗೆ ಯಾರು ವಿಚಾರಿಸೋರೇ ಇಲ್ಲ, ಎಲ್ಲೋದ್ಲಿ ಇವಳು ಹಾಗಂತ ಒಬ್ಬಳೇ ಮಾತಾಡ್ತಿರ್ತಾಳೆ. ಆಗ ಅದೇ ಟೈಮ್ಗೆ ಮೀನಾ ಬರ್ತಾಳೆ. ಏನೇ ಮಹಾರಾಣಿ ಎಲ್ಲೋಗಿದ್ದೆ, ಬೆಳಗ್ಗೆ ಆಗಿದ್ದು ನಿನಗೆ ಗೊತ್ತಾಗಿಲ್ವಾ ಅಂತ ಮೀನಂಗೆ ಬೈತಾ ಇರ್ತಾಳೆ. ಇಲ್ಲ ಅತ್ತೆ, ನನಗೆ ಸ್ವಲ್ಪ ಹುಷಾರಿಲ್ಲ, ನನಗೆ ಆಗ್ತಾ ಇಲ್ಲ ಮಾಡೋದಕ್ಕೆ ಅಂತ. ನಿನಗೆ ಹುಷಾರಿಲ್ಲ ಅಂದರೆ ಇಲ್ಲಿ ಯಾರು ಎಲ್ಲರಿಗೂ ತಿಂಡಿ ಮಾಡೋರು ಯಾರು, ನೀನು ಕಾಫಿ ಕೊಡೋರು ಯಾರು, ನಿನಗೆ ಹುಷಾರಿಲ್ಲ ಅಂದರೆ ನೀನು ಆರಾಮಾಗಿ ಮಲ್ಕೊಂಡ್ಬಿಟ್ರೆ ಇಲ್ಲಿ ನೋಡ್ಕೊಳ್ಳೋರು ಯಾರು ಅಂತ ಬೈತಾ ಇರ್ತಾಳೆ. ಆಚೆ ಹೋಗಿ ಕೆಲಸ ಮಾಡೋರಿಗೆ ವಾರದಲ್ಲಿ ಒಂದಿನ ಆದರೂ ರಜೆ ಸಿಗುತ್ತೆ, ಆದರೆ ನನಗೆ ಆಗಲ್ಲ ಅತ್ತೆ, ನನ್ನ ದಿನ ಪೂರ್ತಿ ನಾನು ಕೆಲಸ ಮಾಡ್ತಾನೆ ಇರಬೇಕು, ಅದು ಇವತ್ತೊಂದು ದಿನ ಆಗ್ತಿಲ್ಲ, ನನಗೆ ತುಂಬ ಹುಷಾರಿಲ್ಲ ಅಂತ ಮೀನಾ ಹೇಳ್ತಾ ಇರ್ತಾಳೆ. ನಿನಗೆ ಹುಷಾರಿಲ್ಲ ಅಂದಿದ್ದಕ್ಕೆ ನಾವು ಸೆಲ್ಫ್ ಸರ್ವಿಸ್ ಮಾಡ್ಕೋಬೇಕಾ, ಓಹೋ ಏನೇ ನಿಂಗೆ ದೊಡ್ಡ ರೋಗ ಬಂದಿರೋದು, ಕೆಲಸ ಮಾಡೋದಕ್ಕಾಗಲ್ವಾ ನಿನಗೆ ಅಂತ ಮೀನಾಗೆ ಬೈತಾ ಇರ್ತಾಳೆ. ಇಲ್ಲ ಅತ್ತೆ, ನಂಗೆ ತುಂಬ ಹುಷಾರಿಲ್ಲ ಅಂತ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಅವ್ರ ಮಾವನೂ ಕೂಡ ಬರ್ತಾರೆ. ಯಾಕೆ ಅವಳ ಹತ್ರ ಹಂಗೆ ಜಗಳ ಆಡ್ತಿದ್ಯಾ ಅಂತ ಕೇಳ್ತಾಳೆ. ನೋಡ್ರಿ ಹುಷಾರಿಲ್ಲ ಅಂತೇಳಿ ಏನು ಕೆಲಸನೂ ಮಾಡೇ ಇಲ್ಲ ಅವಳು ಅಂತ. ಅದೇ ಟೈಮ್ಗೆ ಅವ್ರ ಮಾವನೂ ಕೂಡ ಬರ್ತಾರೆ. ಅದಕ್ಕೇನೆ ಯಾಕೆ ಅವಳ ಹತ್ರ ಹಂಗೆ ಜಗಳ ಆಡ್ತಿದ್ಯಾ ಅಂತ ಕೇಳಿದಾಗ, ನೋಡ್ರಿ ನನಗೆ ತಿವ್ಯಾಗಿ ಬರ್ತಾಳೆ, ನೀವೇ ಬೇಕಾದ್ರೆ ಅಡುಗೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾಳೆ ಅಂತ. ಇಲ್ಲ ಮಾವ, ನಾನೇನು ಆ ಥರ ಹೇಳಿಲ್ಲ ಅಂತ ಹೇಳ್ತಾಳೆ ಮೀನಾ. ನಂಗೆ ಗೊತ್ತು ಬಿಡಮ್ಮ, ನೀನು ಹಾಗೆ ಹೇಳಿರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾಳೆ. ಯಾಕಮ್ಮ ಮೀನಾ ಹುಷಾರಾಗಿಲ್ವಾ ಇನ್ನೂ ಅಂತ ಕೇಳ್ತಾನೆ. ಅದಕ್ಕೆ ಇಲ್ಲ ಮಾವ, ಇನ್ನೂ ಸ್ವಲ್ಪ ಹುಷಾರಾಗಿಲ್ಲ ನನಗೆ ಅಂತ ಹೇಳ್ತಾಳೆ. ಅದಕ್ಕೇನೆ ಏನಿಲ್ಲ ರೀ, ಎಲ್ಲ ಸುಳ್ಳು ರೀ, ಅವಳು ಎಲ್ಲ ಉಪವಾಸ ಇರಲಿ ಅಂತ ಹಾಗೆ ಮಾಡ್ತಿದ್ದಾಳೆ ಅಂತ. ನೀನು ಮಾತ್ರ ಮೀನವ್ರ ಮನೆಗೆ ಮಾತಿಗೆ ಮುಂಚೆ ಹೇಳಿತೀಯಾ, ನಿಮ್ಮಪ್ಪನ ಹೇಳಿದ್ರೆ ನಿನಗೇನಾದರೂ ಕಷ್ಟನಾ ಅಂತ ಹೇಳಿ ಬೈತಾ ಇರ್ತಾನೆ. ನನ್ನ ಜಾಗದಲ್ಲಿ ಬೇರೆ ಯಾರು ಗಂಡಸರು ಇದ್ದರೂ ನಿಂಗೆ ತುಟಿಗೆ ಲಿಪ್ಸ್ಟಿಕ್ ಹಾಕಿರೋದನ್ನ ಮುಖ ಹಾಕೊಂಡು ಚೆಚ್ತಾ ಇದ್ದ. ಅದು ಯಾವ ಜನ್ಮದ ತಾಳ್ಮೆನೋ, ಅದೇನೋ ನಮ್ಮಮ್ಮ ಹೇಳ್ಕೊಟ್ಟಿದ್ದು ಬುದ್ಧಿನೇ, ಹೆಂಗಸ್ರ ಮೇಲೆ ಕೈ ಮಾಡಬಾರ್ದು ಅಂತ ಹೇಳಿ ಒಂದೇ ಒಂದು ಕಾರಣಕ್ಕೆ ಬಾಯ ಮುಚ್ಕೊಂಡಿದ್ದೀನಿ ಅಂತ ಹೇಳ್ತಿರ್ತಾನೆ. ಅದೇ ಟೈಮ್ಗೆ ಮನೋಜ ಮತ್ತು ರೋಹಿಣಿನೂ ಬರ್ತಾರೆ. ಮನೋಜ ಇದ್ದಾನೆ, ಅಮ್ಮ ತಿಂಡಿ ಆಯಿತಾ ಅಂತ ಕೇಳ್ತಿರ್ತಾನೆ. ಅದಕ್ಕೇ ಶಾಂತಿ ಇದ್ದವಳು, ಅಯ್ಯೋ ದೊಡ್ಡ ಮೇಡಮ್ ಆರ್ಡ್ರ್ ಮಾಡಿದ್ದಾರೆ, ಬೇಕಿದ್ರೆ ನೀವೇ ಮಾಡ್ಕೊತೀನಿ ಅಂತ ಹೇಳಿದ್ದಾಳೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಅದಕ್ಕೆ ಮನೋಜ ಇದ್ದನು, ಅಯ್ಯೋ ಈ ಮನೇಲಿ ತಿಂಡಿನೂ ಇಲ್ಲ, ನಿದ್ದೆನೂ ಇಲ್ಲ, ನೆಮ್ಮದಿಯಿಂದ ಏನೂ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಮನೋಜ ಹೇಳ್ತಿರ್ತಾನೆ. ರಾತ್ರಿ ಆದರೆ ಅವನು, ಬೆಳಗ್ಗೆ ಆದರೆ ಇವಳು ಅಂತ ಹೇಳ್ತಿರ್ತಾನೆ. ಏನು ಬೇಕಾದರೂ ಮಾಡ್ಕೊಂಡು ತಿಂದರು, ಅವಳು ಮಾಡೋಕ್ಕಿದ್ದನ್ನೇ ತಿನ್ನೋದು, ಮತ್ತು ಅವಳಿಗೇ ಬೈತೀರಾ ನೀವು ಅಂತ ಅವ್ರ ಮಾವ ಹೇಳ್ತಾ ಇರ್ತಾನೆ. ಅಯ್ಯೋ, ನಾನು ನನ್ನ ಮಗ ಅಂದರೆ ಕಸಕ್ಕಿರೋ ಕಡೆ ಅಲ್ವಾ ನಿಮಗೆ. ಅಯ್ಯೋ ರೋಹಿಣಿ, ನೀನು ಯಾಕೆ ಆಚೆ ಮಲ್ಕೊಂಡಿದ್ದೆ, ನಾನು ನಿನಗೆ ಹೇಳಿರಲಿಲ್ಲ ನನ್ನ ಜೊತೆನೇ ನೀನು ಡೈಲಿ ನನ್ನ ಜೊತೆನೇ ಮಲ್ಕೋಬೇಕು ಅಂತ ನಿನಗೆ ಅನಿಸುತ್ತೆ ಅಂತ. ಇಲ್ಲ ಅತ್ತೆ, ನನಗೆ ಯಾಕೋ ಅಲ್ಲಿ ಸ್ವಲ್ಪ ನಿದ್ದೆ ಬರಲಿಲ್ಲ, ಹಂಗಾಗಿ ನಾನು ಆಚೆ ಬಂದಿದ್ದೆ ಅಂತ ರೋಹಿಣಿ ಹೇಳ್ತಿರ್ತಾಳೆ. ನನಗೂ ಅಷ್ಟೇ ರೋಹಿಣಿ, ನೀನು ಇಲ್ಲದೆ ನಂಗೆ ನಿದ್ದೆನೇ ಬಂದಿಲ್ಲ, ಅದಕ್ಕೆ ನಾನು ಇನ್ಮೇಲಿಂದ ಅವಳು ಇಲ್ಲದೆ ನಾನು ಮಲ್ಗೋದೇ ಇಲ್ಲ ಅಂತ ಹೇಳಿ ಮನೋಜ ಹೇಳ್ತಾ ಇರ್ತಾನೆ. ಹಂಗಲ್ಲ, ನೀವೆಲ್ಲ ಏನೇನೋ ಅಂದ್ಕೋಬೇಡಿ, ನಾನು ಹೇಳಿದ್ದು ನಮ್ಮ ರೂಮಲ್ಲೇ ನಾನು ಮಲ್ಕೊಂಡ್ರೆ ನನಗೆ ನಿದ್ದೆ ಬರುತ್ತೆ ಅಂತ ಹೇಳಿದ್ದು, ಅದು ನೈಟ್ ನಿದ್ದೆನೂ ಇಲ್ಲ, ಇವಾಗ ತಿಂಡಿನೂ ಇಲ್ವಾ ಅಂತ ಮನೋಜ್ ಹೇಳ್ತಿರ್ತಾನೆ. ಅದೇ ಟೈಮ್ಗೆ ರೋಹಿಣಿ ಇದ್ದಳು, ಯಾಕೆ ಮಹಾರಾಣಿಗರು ಎದ್ದು ಬಂದಿರೋದೇ ಇವಾಗ, ಇನ್ನೇನು ತಿಂಡಿ ಮಾಡ್ತಾಳೆ ಅವಳು ಅಂತ ಶಾಂತಿ ಹೇಳ್ತಾಳೆ. ಯಾಕೆ ನೀನವರೇ ಇಷ್ಟು ಕೇರ್ಲೆಸ್ ಆಗಿದ್ದೀರಾ, ಗೊತ್ತಾಗಲ್ವಾ ನಿಮಗೆ ಅಂತೇಳಿ ರೋಹಿಣಿ ಬೈತಾ ಇರ್ತಾಳೆ. ಅದೇ ಟೈಮ್ಗೆ ಅವ್ರ ಮಾವ ಬಂದುಬಿಟ್ಟು, ನೋಡಮ್ಮ ಅವಳಿಗೆ ಹುಷಾರಿಲ್ಲ, ಅವಳಿಗೆ ಕೈಲಿ ಆಗಲ್ಲ, ಯಾಕೆ ಇದನ್ನು ಇಷ್ಟು ದೊಡ್ಡದಾಗಿ ಮಾಡ್ತಿದ್ಯಾ ನೀನು ಅಂತ ಹೇಳಿ ಅವ್ರ ಮಾವ ರೋಹಿಣಿಗೆ ಕೇಳ್ತಾ ಇರ್ತಾರೆ. ಅದೇ ಟೈಮ್ಗೆ ಸೂರ್ಯ ಬರ್ತಾನೆ. ಎಲ್ರಿಗೂ ಕೊಬ್ಬಪ್ಪ, ಎಲ್ರಿಗೂ ಅವಳು ಮಾಡಾಕಿದ್ದು ತಿಂದು ಕೊಬ್ಬು ಜಾಸ್ತಿ ಬಂದುಬಿಟ್ಟಿದೆ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಿದ್ದಾರೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಅದಕ್ಕೆ ನೀನು ಯಾಕೋ ಸೌಟು ಇಟ್ಕೊಂಡು ಬಂದಿದ್ದೀಯ ಅಂತ ಅವ್ರ ಮಾವ ಕೇಳ್ತಾರೆ. ಅಯ್ಯೋ ಮೀನಾಗೆ ಹುಷಾರಿಲ್ವಲ್ಲ, ಹಂಗಾಗಿ ಅವಳಿಗೆ ಸ್ವಲ್ಪ ಗಂಜಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಶಾಂತಿ ಇದ್ದಳು, ಅಯ್ಯೋ ಅವಳೇನು ಒಬ್ಳೇನು ಮನುಷ್ಯನೇ, ನಾವೆಲ್ಲ ಏನು ತಿನ್ನಬಾರ್ದಾ ಅಂತ ಹೇಳ್ತಿರ್ತಾಳೆ. ಹುಷಾರಿಲ್ಲ ಅದಕ್ಕೆ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಳೆ. ನೀವು ಯಾವ ಕ್ಯಾಟಗರಿಗೆ ಸೇರ್ತೀರಾ ಅಂತಲೇ ನಮಗೆ ಗೊತ್ತಿಲ್ಲ, ನೀವೇನು ಪ್ರಾಣಿನ ಏನು ಮನುಷ್ಯರ, ನೀವು ಮನುಷ್ಯರಿಗಂತೂ ಹುಟ್ಟಿಲ್ಲ, ನೀವು ಪ್ರಾಣಿ ಜಾತಿನೇ ಅಂತ ಹೇಳಿ ಸೂರ್ಯ ಅವ್ರ ಅಮ್ಮಂಗೆ ಬೈತಾ ಇರ್ತಾನೆ. ಅದೇ ಟೈಮ್ಗೆ ಮನೋಜ ಇದ್ದಾನೆ. ಅಯ್ಯೋ ಬಿಡೋ, ನೀನು ಬರೀ ಮಾತೇ ಆಯಿತು, ಇವಾಗೇನು ತಿಂಡಿ ಇದೆಯೋ ಇಲ್ವೋ ಅಂತ, ನನಗೆ
ಅದಕ್ಕೇನೆ ಅವ್ರ ಮಾವ ಇದ್ದಿದ್ದು ಮೀನಾ ಇನ್ಮೇಲಿಂದ ಅಡುಗೆನೂ ಯಾರಿಗೂ ಮಾಡೋದಿಲ್ಲ, ಅವ್ರಿಗೆ ಬೇಕಿದ್ದು ಅವರೇ ಮಾಡ್ಕೊಂಡು ತಿನ್ನಲಿ, ನನ್ನ ಅಡುಗೆ ನಾನೇ ಮಾಡ್ಕೊಂಡು ತಿಂತೀನಿ, ನಾನು ರೆಡಿ ಇದ್ದೀನಿ, ನಿಮ್ಗೆ ಇಷ್ಟ ಬಂದು ನೀವು ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾನೆ ಅವ್ರ ಮಾವ. ಇದು ನಾನೇ ಹೇಳ್ತಿರೋದು, ಈ ಮಾತು ಇದೇ ಕೊನೆ. ಇನ್ಮೇಲಿಂದ ಯಾರಾದರೂ ಮೀನಾ ಹಿಂದೆ ಹೋಗ್ಬಿಟ್ಟು ಅದು ಮಾಡಿಕೊಡು, ಇದು ಮಾಡಿಕೊಡು, ಆ ಅಡುಗೆ ಮಾಡು, ಈ ಅಡುಗೆ ಮಾಡು ಅಂತ ಯಾರಾದರೂ ಹೋಗಿ ಏನಾದರೂ ಅವಳನ್ನ ಕೇಳಿದ್ರೆ ನನ್ನ ಕಣ್ಣಿಗೆ ಅದು ಬಿತ್ತು ಅಂತ ನಿಮ್ಮ ಮೂತಿ ಏನೂ ಇರಲ್ಲ, ಚಚ್ಚಾಕ್ಬಿಡ್ತೀನಿ ಅಂತ ಹೇಳಿ ಅವ್ರ ಮಾವ ಹೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ರವಿ ಮತ್ತು ಶ್ರುತಿನೂ ಬರ್ತಾರೆ. ನನಗೆ ಆಫೀಸಿಗೆ ಟೈಮ್ ಆಗ್ತಿದೆ, ಬನ್ನಿ ತಿಂಡಿ ಮಾಡೋಣ ಅಂತ ಶ್ರುತಿ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಶಾಂತಿ ಇದ್ದವಳು, ಅಯ್ಯೋ ತಿಂಡಿ ಏನೂ ಮಾಡಿಲ್ಲ ಅಂತ ಹೇಳ್ತಿರ್ತಾಳೆ. ಯಾಕೆ ಯಾಕೆ ಮೀನಾ ಅವರೇ, ನಿಮ್ಗೆ ಹುಷಾರಿಲ್ವಾ, ಏನಾಯಿತು, ಮತ್ತೆ ಮಲ್ಕೋಬೇಕಿತ್ತಲ್ಲ ಇನ್ನೊಂದು ಸ್ವಲ್ಪ ಹೊತ್ತು, ಹುಷಾರಿಲ್ಲ ಅಂದಮೇಲಿಂದ ಅಂತೇಳಿ ಶ್ರುತಿ ಹೇಳ್ತಾ ಇರ್ತಾಳೆ. ಅಯ್ಯೋ ಇವಳು ಮಲ್ಕೊಂಡ್ರೆ ಇಲ್ಲಿ ಅಡುಗೆ ಮಾಡೋರು ಯಾರು ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಏನಮ್ಮ ನಿಂಗೆ ಒಂಚೂರು ಮನುಷ್ಯತ್ವನೇ ಈಗಿಲ್ವಾ, ಅವ್ರಿಗೆ ಹುಷಾರಿಲ್ಲ ಅಂತ ಗೊತ್ತಿದ್ರು ನೀನು ಯಾಕೆ ಅವ್ರಿಗೆ ಪದೇ ಪದೇ ಹಾಗೆಲ್ಲ ಮಾತಾಡ್ತೀಯಾ ಅಂತ ಹೇಳಿ ರವಿ ಹೇಳ್ತಾ ಇರ್ತಾನೆ. ಅದಕ್ಕೇ ಮನೋಜ್ ಇದ್ದವನು, ಅದಕ್ಕೆ ರವಿ ಇದ್ದನು, ಅದಕ್ಕೆ ನೀವೇನು ಮಾಡಬೇಡಿ, ಆರಾಮಾಗಿ ರೆಸ್ಟ್ ಮಾಡಿ, ನಾವು ಆಚೆನೂ ಊಟ ಮಾಡ್ತೀವಿ ಅಂತ ಹೇಳ್ತಾನೆ. ಅದಕ್ಕೇ ಮನೋಜ್ ಇದ್ದನು, ಏನೋ ರವಿ ನಿಂಗೆ ತಲೆ ಕೆಟ್ಟಿದೆ, ಈಗೆಲ್ಲ ಮಾತಾಡ್ತಿದ್ದೆ, ನಾವೇನು ಒಟ್ಟಿಗೆ ಉಪವಾಸ ಇಟ್ಕೊಂಡು ಹೋಗ್ಬೇಕಾ, ಖಾಲಿ ಇಟ್ಕೊಂಡು ಹೋಗ್ಬೇಕಾ ಅಂತ ಹೇಳಿ ಮನೋಜ ಹೇಳ್ತಿರ್ತಾನೆ. ಅದಕ್ಕೇ ಅವ್ರ ಮಾವ ಇದ್ದರು, ನಿನಗೇನು ಅರ್ಥ ಆಗಲ್ವ ಒಂದ್ಸಲ ಹೇಳೋದು, ಆಗ್ಲಿಂದ ಅದನ್ನೇ ತಾನೇ ಹೇಳ್ತಿರೋದು, ಅವಳಿಗೆ ಹುಷಾರಿಲ್ಲ, ಅವಳು ಅಡುಗೆ ಮಾಡಲ್ಲ ಅಂತ ನೀನೇನು ಪದೇ ಪದೇ ಕೇಳೋದು, ಏನಮ್ಮ ರೋಹಿಣಿ ನಿನಗೆ ಅಡುಗೆ ಮಾಡೋದಕ್ಕೆ ಬರಲ್ವಾ ಅಂತ ಅವ್ರ ಮಾವ ಕೇಳ್ತಾರೆ. ಅದಕ್ಕೇ ರೋಹಿಣಿ ಇದ್ದವಳು, ಅತ್ತೆ ನಾನು ಸ್ವಲ್ಪ ಕ್ಲೈಂಟ್ ಮೀಟ್ ಮಾಡೋದಿದೆ, ನಾನು ಆಚೆ ಹೋಗಬೇಕು, ನಾನು ಹೋಗ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಅವ್ರ ಮಾವ ಇದ್ದರು, ನಾನು ನಿನಗೆ ಕೇಳಿದ್ದೇನು, ನಿನಗೆ ಅಡುಗೆ ಮಾಡೋಕ್ಕೆ ಬರುತ್ತಾ ಅಂತ ಹೇಳಿ ಅವ್ರ ಮಾವ ಕೇಳ್ತಾರೆ. ಅದಕ್ಕೇ ಅವ್ರು ರೋಹಿಣಿ ಇದ್ದವಳು, ಇಲ್ಲ ಮಾವ, ನನಗೆ ಸ್ವಲ್ಪ ಆಚೆ ಕೆಲಸ ಇದೆ, ನಾನು ಹೋಗಲೇಬೇಕು, ಅರ್ಜೆಂಟ್ ಇದೆ ಅಂತ ಹೇಳ್ತಾನೆ. ನಾನು ಕೇಳಿದ ಪ್ರಶ್ನೆಗೆ ಫಸ್ಟು ಆನ್ಸರ್ ಹೇಳು, ನಿನಗೆ ಅಡುಗೆ ಮಾಡೋಕ್ಕೆ ಬರುತ್ತಾ ಇಲ್ವಾ ಅಂತ. ಇಲ್ಲ ಮಾವ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗಬೇಕು, ಸಂಜೆ ಬಂದು ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಹೇಳ್ತಾಳೆ. ಅದೇ ಟೈಮ್ಗೆ ಶಾಂತಿ ಬಂದು, ಅಯ್ಯೋ ರೋಹಿಣಿ, ನೀನು ಯಾಕೆ ಉಪವಾಸ ಹೋಗಬೇಕು, ಬಾ ನಾನಿಲ್ವಾ ನಿನಗೆ ಅಡುಗೆ ಮಾಡಾಕ್ತೀನಿ, ನಾನು ನಿಮ್ಗೆ ಹಾಕ್ತೀನಿ ಅಂತ. ಅದಕ್ಕೇ ರೋಹಿಣಿಂದವಳು, ಅದೇ ಟೈಮ್ಗೆ ಮನೋಜ ಹೇಳ್ತಾನೆ, ಇಲ್ಲ ಅಮ್ಮ, ನಾವು ಇವಾಗ 1 ಮಿನಿಟು ಟೈಮ್ ವೇಸ್ಟ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ರೋಹಿಣಿ ಇದ್ದಳು, ಹೌದು ಅತ್ತೆ, ನಾವು ದಿನ ಕೂಲಿ ಮಾಡೋರಿಗೆ ಒಂದಿನ ರಜೆ ಹಾಕ್ಬೋದು, ಆದರೆ ನಾವು ಹಂಗೆ ಹಾಕೋದಕ್ಕಾಗಲ್ಲ, ನಮ್ಮದೇ ಆದಂಥ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ನಾವು ಹೋಗಲೇಬೇಕು ಅಂತ ಹೇಳಿ ರೋಹಿಣಿ ಹೇಳ್ತಾ ಇರ್ತಾಳೆ. ಅದಕ್ಕೇ ಮನೋಜ ಇದನ್ನು ರೋಹಿಣಿ ಕರ್ಕೊಂಡು ಮನೋಜ ಹೊಟ್ಟೆ ಹೋಗ್ತಾನೆ. ಆವಾಗ ಶಾಂತಿ ಇದ್ದಳು, ನೋಡ್ರಿ ಮೀನಾಗೆ, ನೋಡ್ದಾ ನಿನಗೆ ಇವಾಗ ಸಮಾಧಾನ ಆಯಿತಾ, ಮನೇಲಿ 4 ಜನ ಅವ್ರು ತಿಂಡಿ ಮಾಡದೆ ಹೋಗಿದ್ದಾರೆ, ಇವಾಗ ನಿಂಗೆ ಸಮಾಧಾನ ಆಯಿತಾ, ನಾನು ನನ್ನ ಗಂಡ ಉಪವಾಸ ಇರಬೇಕು, ನೀನು ನಿನ್ನ ಗಂಡ ಆರಾಮಾಗಿ ತಿನ್ಕೊಂಡು ಇರಬೇಕು ಅಂತ ಹೇಳ್ತಾನೆ ನೀನು ಈಗ ಮಾಡಿರೋದು ಅಂತ ಮೀನಾಗೆ ಹೇಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಸೂರ್ಯ ಬಂದು, ನೋಡಪ್ಪ ನಿನಗೆ ಮೀನಾ ಮಾಡಾಕ್ತಾಳೆ, ಮೀನಾ ಮಾಡಿದ್ನ ನೀನು ತಿನ್ನು, ಆದರೆ ಬೇರೆಯವರಿಗೆಲ್ಲ ನಾವು ತಿಂಡಿ ಮಾಡೋದಕ್ಕಾಗಲ್ಲ, ಅವಳಿಗೆ ಹುಷಾರಿಲ್ಲ, ನಾವು ತಿಂಡಿ ಮಾಡಲ್ಲ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಅದಕ್ಕೇ ಮೀನಾ ಶಾಂತಿ ಇದ್ದವಳು, ಅಯ್ಯೋ ನೋಡ್ರಿ ಹೆಂಗೆ ಮಾತಾಡಿ ಹೋಗ್ತಾನೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅವ್ನು ಹೇಳಿರೋದೇ ಕರೆಕ್ಟ್ ಇರೋದು, ನಾನು ಹೇಳೋದನ್ನ ಅವ್ನು ಹೇಳಿದ್ದಾನೆ ಅಷ್ಟೇ, ಅವ್ನು ಹೇಳಿದ್ದನ್ನ ನೀನು ತಿಳ್ಕೊಂಡು ಅರ್ಥ ಮಾಡ್ಕೊಂಡಿರು ಅಂತ ಹೇಳಿ ಅವ್ರ ಮಾವ ಹೇಳ್ತಾ ಇರ್ತಾರೆ. ಅಂತ ಹೇಳಿ ಕೈ ಇಟ್ಕೊಂಡು ಎಳ್ಕೊಬೇಕಾದ್ರೆ ಅವಳ ಕೈ ಫುಲ್ಲು ಮೈಕೈ ಎಲ್ಲ ಫುಲ್ ಸುಡ್ತಾ ಇದೆ ಅಂತ ಅವ್ನಿಗೆ ಅವಾಗ ಗೊತ್ತಾಗುತ್ತೆ. ಅದಕ್ಕೇ ಸೂರ್ಯ ಇದ್ದವಳು ಮೀನಾ ಕೇಳ್ತಾನೆ, ಯಾಕೆ ನಿನ್ಗೆ ಇಷ್ಟೊಂದು ಹುಷಾರಿದ್ರು ನೀನು ಯಾಕೆ ಕೆಲಸ ಮಾಡೋಕ್ಕೆ ಬಂದಿದ್ಯಾ ಅಂತ. ಏನಿಲ್ಲ ರೀ, ಸ್ವಲ್ಪ ಹುಷಾರು ಕಮ್ಮಿ ಆಗುತ್ತೆ ಮಧ್ಯಾಹ್ನ ಅಷ್ಟರಲ್ಲಿ ಅಂತ ಹೇಳ್ತಾ ಇರ್ತಾಳೆ. ಏನು ಬೇಡ ನಡಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳ್ತಿರ್ತಾನೆ. ಇಲ್ಲ ನಾನು ಬರಲ್ಲ, ನನಗೆ ಕೆಲಸ ಇದೆ, ನಾನು ಮಾಡಬೇಕು ಅಂತ ಮೀನಾ ಹೇಳ್ತಿರ್ತಾಳೆ. ಅಯ್ಯೋ ನೀನು ಡೈಲಿ ಇರೋದು ಕೆಲಸ ನೀನು ಮಾಡಿದ್ರೆ ನೋಡಿ ಮುಖ ಎಲ್ಲ ಹೊಡೆದಾಕ್ಬಿಡ್ತೀನಿ ನಿನಗೆ, ಬಂದು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಫಸ್ಟೇ ಹೇಳ್ತಿರ್ತಾನೆ. ಅದಕ್ಕೇ ಮೀನಾ ಇದ್ದವಳು, ಸರಿ ಆಯಿತು ಹೋಗೋಣ ಅಂತ ಹೇಳಿ ಮೀನಾನ ಕರ್ಕೊಂಡು ಸೂರ್ಯ ಹೋಗ್ತಿರ್ತಾನೆ. ಅವ್ರ ಹತ್ರ ಚೆಕಪ್ ಮಾಡಿಸ್ಕೊಂಡೆಲ್ಲ ಬರುವಾಗ ಸೂರ್ಯ ಹೇಳ್ತಾನೆ, ಮತ್ತೆ ಮನೆಗೆ ಹೋಗ್ಬಿಟ್ಟು ನೀನು ಬಟ್ಟೆ ಒಗಿತೀನಿ, ಮತ್ತು ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ ಅಂತೆಲ್ಲ ಇಟ್ಕೋಬೇಡ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಮೀನಾ ಇದ್ದವಳು, ಅಯ್ಯೋ ರೀ ಮನೇಲಿ ಯಾರೂ ಕೆಲಸ ಮಾಡೋರು ಇಲ್ಲ, ಹಾಗಂತ ನಾನು ಹಂಗೆ ಕೂತ್ಕೊಂಡ್ರೆ ಎಲ್ಲ ಕೆಲಸನೂ ಆಗಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ. ನೀನು ಬಾಂಡ್ ಪೇಪರಲ್ಲಿ ಬರ್ಕೊಟ್ಟಿದ್ಯಾ ನಾನೇ ಎಲ್ಲ ಕೆಲಸ ಮಾಡ್ತೀನಿ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಹಾಗಂತ ಏನಲ್ಲ, ಮನೇಲಿ ಬೇಜಾನ್ ಜನ ಇದ್ದಾರೆ, ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊತಾರೆ, ನೀನು ಯಾಕೆ ನೀನು ರಿಸ್ಕ್ ತೊಗೊತೀಯ ಅಂತ ಹೇಳ್ತಿರ್ತಾನೆ. ನಿನಗೇನಾದರೂ ಆದರೆ ನನ್ನ ಕೈಲಿ ತಡ್ಕೊಳ್ಳೋದಕ್ಕಾಗಲ್ಲ, ಕೆಲಸ ಕಾರ್ಯ ಎಲ್ಲ ಬಿಟ್ಟು ನಿನಗೊಂಥರ ನಾವು ಸೆಕ್ಯೂರಿಟಿ ಗಾರ್ಡ್ ಆಗಿಬಿಟ್ಟಿದ್ದೀನಿ ಅಂತೇಳಿ ಸೂರ್ಯ ಹೇಳ್ತಿರ್ತಾನೆ. ಅಯ್ಯೋ ಇಲ್ಲ ರೀ, ನಿಮ್ಮ ಪಾಡಿಗೆ ನೀವು ಕೆಲಸ ನೋಡ್ಕೊಳ್ಳಿ, ನಾನು ನೋಡ್ಕೊತೀನಿ ಅಂತೇಳಿ ಮೀನಾ ಹೇಳ್ತಿರ್ತಾಳೆ. ಆಗಲ್ಲ ನನ್ನದಿದ್ದು, ನಿನಗೇನಾದರೂ ಆದರೆ ನನ್ನ ಕೈಲಿ ತಡ್ಕೊಳ್ಳೋದಕ್ಕಾಗಲ್ಲ ಅಂತೇಳಿ ಸೂರ್ಯ ಹೇಳ್ತಾನೆ. ಅದಕ್ಕೇ ಸೂರ್ಯ ಇದ್ದವನು, ಎಷ್ಟೇ ಆದರೂ ನೀನು ನನ್ನ ಹೆಂಡ್ತಿನೇ, ನಿನಗೇನಾದರೂ ಆದರೆ ನಾನು ಸುಮ್ಮನೆ ಇರೋದಕ್ಕಾಗಲ್ಲ, ಹಾಗಂತ ನಾನು ನೋಡಿಕೊಂಡು ಇರೋದಕ್ಕಾಗಲ್ಲ, ಹಾಗಾಗಿ ನಾನು ಮಾಡ್ತಿರೋದು ಅಷ್ಟೇ ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ನಾನು ನೋಡ್ಕೊತೀನಿ, ನೀವು ಕೆಲ್ಸಕ್ಕೆ ಹೋಗಿ, ನಾನು ಮನೇಲಿ ರೆಸ್ಟ್ ಮಾಡ್ತೀನಿ, ನಾನು ಯಾವುದೇ ಕೆಲಸನೂ ಮಾಡಲ್ಲ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಸೂರ್ಯ ಇದ್ದನು, ಸರಿ ಆಯಿತು 3 ಹೊತ್ತು ನೀನು ಊಟ ಮಾಡು, ಟ್ಯಾಬ್ಲೆಟ್ ತೊಗೋ, ಏನೇನು ಹೇಳಿದ್ದಾರೆ ಡಾಕ್ಟರ್ ಅದನ್ನೆಲ್ಲ ಫಾಲೋ ಮಾಡು ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾಳೆ. ಅದಕ್ಕೆ ಮೀನಾ ಇದ್ದವಳು, ಸರಿ ಆಯಿತು ನಾನು ಎಲ್ಲ ಫಾಲೋ ಮಾಡ್ತೀನಿ, ನೀವು ಆರಾಮಾಗಿರಿ, ನೀವು ಆರಾಮಾಗಿ ಕೆಲ್ಸಕ್ಕೆ ಹೋಗಿ ಅಂತ ಹೇಳಿ ಮೀನಾ ಹೇಳ್ತಾ ಇರ್ತಾಳೆ.
ಟೈಮ್‌ಗೆ ಒಂದು ಆಂಬ್ಯುಲೆನ್ಸ್ ಬರುತ್ತೆ. ಅದೇ ಟೈಮ್‌ಗೆ ಮೀನಾ ನೋಡ್ಬಿಟ್ಟು, "ಅಯ್ಯೋ ರೀ ಕ್ರಿಶ್ ಅಜ್ಜಿ ಬರ್ತಿದ್ದಾರೆ" ಅಂತ ಹೇಳ್ತಾಳೆ. ಅದಕ್ಕೇನೆ "ಅಯ್ಯೋ ಹೌದಾ?" ಅಂತ ಹೇಳಿ ಸೂರ್ಯ ನೋಡ್ತಾ ಇರಬೇಕಾದ್ರೆ ಅವಾಗ ಆಂಬ್ಯುಲೆನ್ಸಿಂದ ಕ್ರಿಶ್ ಅಜ್ಜಿ ಮತ್ತೆ ಎಲ್ಲ ಬರ್ತಾ ಇರ್ತಾರೆ. ಅವಾಗ ಅದಕ್ಕೆ ಸೂರ್ಯ ಇದನ್ನು "ಅಯ್ಯೋ ಅಮ್ಮ ಏನಾಯಿತು?" ಅಂತ, "ಇಲ್ಲ ಕ್ರಿಶ್‌ಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಸೂರ್ಯ" ಅಂತ ಹೇಳಿ ಕ್ರಿಶ್ ಅಜ್ಜಿ ಹೇಳ್ತಾ ಇರ್ತಾರೆ. "ಹೌದಾ ಸರಿ ಆಯಿತು ಬನ್ನಿ ಕರ್ಕೊಂಡು ಹೋಗೋಣ ಒಳಗಡೆ" ಅಂತ ಹೇಳಿ ಮೀನಾ ಮತ್ತು ಸೂರ್ಯ ಎಲ್ಲ ಕರ್ಕೊಂಡು ಹೋಗ್ತಾರೆ ಒಳಗಡೆ. ಆಗ ಡಾಕ್ಟರ್ ನೋಡ್ಬಿಟ್ಟು "ಏನಿದು ಆಕ್ಸಿಡೆಂಟ್ ಕೇಸಾ?" ಅಂತ ಕೇಳ್ತಿರ್ತಾರೆ. "ಹೌದು ನಾವು ಹಳ್ಳಿಯವರು, ಅವರು ಹಾಸ್ಪಿಟ್ಲ್ ಇಲ್ಲಿಗೆ ಬರ್ಕೊಟ್ಟಿದ್ದಾರೆ" ಅಂತ ಕ್ರಿಶ್ ಅಜ್ಜಿ ಹೇಳ್ತಾರೆ. "ಹೌದಾ ಸರಿ ನಾನು ನೋಡ್ತೀವಿ ನೀವೆಲ್ಲ ಇಲ್ಲೇ ಇರಿ" ಅಂತೇಳಿ ಡಾಕ್ಟ್ರು ಒಳಗೆ ಕರ್ಕೊಂಡು ಹೋಗ್ತಾರೆ. ಅದೇ ಟೈಮ್ಗೆ ಸೂರ್ಯ ಬಂದ್ಬಿಟ್ಟು "ಯಾರು ಆಕ್ಸಿಡೆಂಟ್ ಮಾಡಿದ್ದು ಅಂತ ನೋಡಿದ್ರಾ ಅಮ್ಮ?" ಅಂತ ಕೇಳ್ತಾನೆ. "ಇಲ್ಲ ಸೂರ್ಯ ನನಗೆ ಗಡಿಬಿಡಿಲಿ ಏನೂ ನೋಡೋದಕ್ಕಾಗಲಿಲ್ಲ ಯಾರು ಮಾಡಿದ್ದು ಅಂತ ಹೇಳಿ" ಅಂತ ಕ್ರಿಶ್ ಅಜ್ಜಿ ಹೇಳ್ತಾ ಇರ್ತಾರೆ. ಅದಕ್ಕೆ ಕ್ರಿಶ್ ಅಜ್ಜಿ ಇದ್ದಾರೆ, "ಅಯ್ಯೋ ಅವ್ನಿಗೇನಾದರೂ ಆದರೆ ನನ್ನ ಕೈಲಿ ತಡ್ಕೊಳ್ಳೋದಕ್ಕಾಗಲ್ಲ ನಾನಂತೂ ಬದುಕೋದೇ ಇಲ್ಲ" ಅಂತ ಹೇಳ್ತಿರ್ತಾಳೆ. ಅದಕ್ಕೇ ಸೂರ್ಯ ಇದನ್ನು "ಅಯ್ಯೋ ಹಾಗೆಲ್ಲ ಅನ್ನಕ್ಕೆ ಹೋಗಬೇಡಿ ಅಮ್ಮ, ದೇವ್ರಿದ್ದಾನೆ ದೇವ್ರು ನೋಡ್ಕೊತಾನೆ, ನೀವು ಯಾಕೆ ಹಿಂಗೆಲ್ಲ ಮಾತಾಡ್ತೀರಾ, ಸಮಾಧಾನದಿಂದ ಕೂತ್ಕೊಳ್ಳಿ" ಅಂತ ಸೂರ್ಯ ಹೇಳ್ತಾ ಇರ್ತಾರೆ. ಅದೇ ಟೈಮ್ಗೆ ಸೂರ್ಯ ಹೋಗ್ಬಿಟ್ಟು ದೇವ್ರ ಹತ್ರ ಕೇಳ್ತಿರ್ತಾನೆ, ನೋಡು ಅವನಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ಅವನನ್ನು ಕಾಪಾಡು, ಅವ್ನ ಕೈಲಿ ಕಾಪಾಡೋಕ್ಕೆ ಶಕ್ತಿ ಇರೋದು ನಿನಗೆ ಮಾತ್ರ, ಅವನಿಗೇನು ಆಗದಿರೋ ಥರ ನೋಡ್ಕೊ, ಅವನ ಸ್ವಲ್ಪ ಅನಾಥ ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ಮೀನಾ ಇದ್ದವಳು, "ನೀವೇನು ಗಾಬರಿ ಆಗಬೇಡಿ ಅಮ್ಮ, ಎಲ್ಲರೂ ನಾವೆಲ್ಲ ಇಲ್ಲೇ ಇರ್ತೀವಿ, ಅವ್ನಿಗೆ ಹುಷಾರಾಗೋ ತನಕ ನಾವು ಇಲ್ಲೇ ಇರ್ತೀವಿ ಡಾಕ್ಟ್ರ್ ಹೇಳೋ ತನಕ" ಅಂತ ಮೀನಾ ಹೇಳ್ತಿರ್ತಾಳೆ. ಅದಕ್ಕೇ ಕ್ರಿಶ್ ಅಜ್ಜಿ ಇದ್ದವರು, "ನೀನೇನಮ್ಮ ಇಲ್ಲಿದ್ಯಾ" ಅಂತ ಕೇಳ್ತಾರೆ. ಅದಕ್ಕೆ "ಏನಿಲ್ಲ ಸ್ವಲ್ಪ ನನಗೆ ಹುಷಾರಿರಲಿಲ್ಲ, ಅದಕ್ಕೆ ಡಾಕ್ಟ್ರು ನನಗೆ ಇಂಜೆಕ್ಷನ್ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ರು, ಹಾಗಾಗಿ ನನಗೆ ಚೆಕಪ್ಗೆ ಅಂತೇಳಿ ಇಲ್ಲಿಗೆ ಬಂದಿದ್ದೆ" ಅಂತೇಳಿ ಮೀನಾ ಹೇಳ್ತಾ ಇರ್ತಾಳೆ. ಈ ಕಡೆ ರೋಹಿಣಿ ಕಸ್ಟಮರ್ಸ್‌ಗೆ ಅವ್ರದ್ದು ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ ಎಕ್ಸ್‌ಪ್ಲೈನ್ ಮಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ರೋಹಿಣಿಗೆ ಕಾಲ್ ಬರುತ್ತೆ ಅವ್ರ ಅಮ್ಮನ ಕಡೆಯಿಂದ. ಅದೇ ಟೈಮ್ಗೆ ಮನೋಜ್ ನೋಡ್ತಾನೆ. ಅದಕ್ಕೆ ರೋಹಿಣಿಗೆ ಹೇಳ್ತಾಳೆ ಮನೋಜ್, "ರೋಹಿಣಿ ನಿಂಗೆ ಕಾಲ್ ಬರ್ತಿದೆ" ಅಂತ. ಅದಕ್ಕೆ "ಏನಿದು ಎಮ್ ಅಂತ ಸೇವ್ ಮಾಡಿದ್ಯಾ, ಯಾರಿದು" ಅಂತ ಹೇಳಿ ಕೇಳ್ತಾ ಇರ್ತಾನೆ. ಅದಕ್ಕೆ ರೋಹಿಣಿ ಸ್ವಲ್ಪ ಗಾಬರಿ ಆಗ್ತಾಳೆ. "ಅಯ್ಯೋ ಅಮ್ಮ ಯಾಕೆ ಈ ಟೈಮಲ್ಲಿ ಕಾಲ್ ಮಾಡಿದ್ದಾರೆ" ಅಂತೇಳಿ ಅವಳ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾಳೆ. ಅದಕ್ಕೆ "ಏನಿಲ್ಲ ನನ್ನ ಕಸ್ಟಮರ್, ಹಳೆ ಕಸ್ಟಮರ್ ಒಬ್ಬರು, ಏನಿದೆ ಅಂತೇಳಿ ಫೋನಲ್ಲಿ ಮಾತಾಡ್ಕೊಂಡು ವಿಚಾರಿಸ್ಕೊಂಡು ಬರ್ತೀನಿ" ಅಂತೇಳಿ ರೋಹಿಣಿ ಬರ್ತಾಳೆ. ಆಗ ರೋಹಿಣಿ ಇದ್ದವಳು ಅವ್ರ ಅಮ್ಮಗೆ ಕಾಲ್ ಮಾಡಿಬಿಟ್ಟು ರಿಸೀವ್ ಮಾಡಿಬಿಟ್ಟು, "ಏನಮ್ಮ ನಿಂಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ, ನಾನಾಗೆ ಕಾಲ್ ಮಾಡೋ ತನಕ ನೀನು ಮಾಡೋಂಗಿಲ್ಲ, ನೀನು ಯಾಕೆ ಪದೇ ಪದೇ ಕಾಲ್ ಮಾಡ್ತಿದ್ಯಾ" ಅಂತ ಹೇಳಿ ರೋಹಿಣಿ ಅವ್ರ ಅಮ್ಮಗೆ ಕೇಳ್ತಾಳೆ. ಅದಕ್ಕೇ ಅವ್ರ ಅಮ್ಮ, "ಅಯ್ಯೋ ಕ್ರಿಶ್ಗೆ ಆಕ್ಸಿಡೆಂಟ್ ಆಗಿದೆ ರೋಹಿಣಿ" ಅಂತ ಅವ್ರ ಅಮ್ಮ ಹೇಳ್ತಿರ್ತಾರೆ. ಅದಕ್ಕೆ ರೋಹಿಣಿ, "ಹೌದಾ ಯಾವಾಗಾಯಿತು, ಹೇಗೆ ನಿಂಗೆ ಗೊತ್ತಾಗಲ್ವಾ ಅಷ್ಟು, ನೀನು ಅವನ್ನ ನೋಡ್ಕೋಬೇಕು ಅಂತ ನಿನಗೆ ಎಷ್ಟು ಸಲ ಹೇಳಿದ್ದೀನಿ, ನೀನೇನಮ್ಮ ಹಿಂಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ಮೇಲೆ ಬಂದು ಹೇಳ್ತಾ ಇದೆಯಾ ಅಂತ, ಏನಾಯಿತು ಅವನಿಗೆ" ಅಂತ ರೋಹಿಣಿ ಕೇಳ್ತಿರ್ತಾಳೆ. "ಇಲ್ಲ ಆಕ್ಸಿಡೆಂಟ್ ಆಗೋಯಿತು, ನಾನು ಇಲ್ಲಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀನಿ, ಡಾಕ್ಟರ್ ಎಮರ್ಜೆನ್ಸಿ ಅಂತೇಳಿ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ" ಅಂತೇಳಿ ಅವ್ರ ಅಮ್ಮ ಹೇಳ್ತಾ ಇರ್ತಾರೆ. "ಹೌದಾ ಯಾವ ಹಾಸ್ಪಿಟಲ್ ಎಲ್ಲಿ" ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಅವರಮ್ಮ ಇದ್ದಿದ್ದು, "ಇಲ್ಲೇ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀನಿ, ನಾನು ಬರ್ತೀನಿ ಇರಮ್ಮ" ಅಂತೇಳಿ ರೋಹಿಣಿ ಹೇಳ್ತಿರ್ತಾಳೆ. "ಇಲ್ಲ ನೀನು ಬರೋಕ್ಕೆ ಹೋಗಬೇಡ, ಯಾಕಂದರೆ ಇಲ್ಲಿ ಮೀನಾ ಮತ್ತು ಸೂರ್ಯ ಇದ್ದಾರೆ" ಅಂತ ಹೇಳ್ತಾಳೆ. "ಹೋ ನೀನು ಅಷ್ಟು ಬೇಗ ಅವ್ರಿಗೆ ಕಾಲ್ ಮಾಡಿ ಹೇಳಿಬಿಟ್ಟಿದ್ಯಾ" ಅಂತ ರೋಹಿಣಿ ಹೇಳ್ತಿರ್ತಾಳೆ. "ಇಲ್ಲ ಅಮ್ಮ ನಾನು ಯಾರಿಗೂ ಕಾಲ್ ಮಾಡಿ ಹೇಳಿಲ್ಲ, ಅವರು ಚೆಕಪ್ಗೆ ಅಂತೇಳಿ ಹುಷಾರಿಲ್ಲ ಅಂತೇಳಿ ಕರ್ಕೊಂಡು ಬಂದಿದ್ದರು, ಅದೇ ಟೈಮ್ಗೆ ನಾವು ಇಲ್ಲಿ ಆಕ್ಸಿಡೆಂಟ್ ಆಯಿತು ಅಂತ ಎಮರ್ಜೆನ್ಸಿ ಅಂತ ಹೇಳಿ ನಾನು ಇಲ್ಲಿ ಕರ್ಕೊಂಡು ಬಂದೆ" ಅಂತ ಅವ್ರ ಅಮ್ಮ ಹೇಳ್ತಿರ್ತಾರೆ. "ಅಯ್ಯೋ ಹೌದಾ, ನೀನೇನು ಹೇಳಿಲ್ಲ ತಾನೇ ಅವ್ರ ಬಗ್ಗೆ" ಅಂತ ರೋಹಿಣಿ ಕೇಳ್ತಿರ್ತಾರೆ. "ಇಲ್ಲ ನಾನು ಅವ್ರಿಗೇನು ಹೇಳಿಲ್ಲ" ಅಂತ ಹೇಳಿ ಅವರಮ್ಮ ಹೇಳ್ತಾ ಇರ್ತಾರೆ. "ಸರಿ ಆಯಿತು ಹುಷಾರು, ನೀನು ಏನೇ ನಾನು ತುಂಬ ನೋಡಬೇಕಂತ ಅನಿಸ್ತಿದೆ ಅಮ್ಮ ಕ್ರಿಶ್ಗೆ ಅಂತ, ನೀನು ಯಾವುದೇ ಕಾರಣಕ್ಕೂ ಬರೋಕ್ಕೆ ಹೋಗಬೇಡ, ಮೀನಾ ಎಲ್ಲ ಇಲ್ಲೇ ಇದ್ದಾರೆ" ಅಂತ ಅವರಮ್ಮ ಹೇಳ್ತಾ ಇರ್ತಾರೆ. "ಸರಿ ಆಯಿತು ಅವರೆಲ್ಲ ಹೊರಟ ಮೇಲಿಂದ ನನಗೆ ಕಾಲ್ ಮಾಡಿ ಹೇಳು, ನಾನು ಬರ್ತೀನಿ ಅವರೆಲ್ಲ ಹೋದ್ಮೇಲಿಂದ" ಅಂತೇಳಿ ರೋಹಿಣಿ ಹೇಳ್ತಿರ್ತಾಳೆ. ಅದಕ್ಕೆ ಅವರಮ್ಮ ಇದ್ದವರು, "ಹೌದಾ ಸರಿ ಆಯಿತು ನಾನು ಹಾಗೆ ಮಾಡ್ತೀನಿ, ಅವ್ರು ಹೋದ್ಮೇಲೆ ನಿನಗೆ ಫೋನ್ ಮಾಡಿ ಹೇಳ್ತೀನಿ" ಅಂತೇಳಿ ಅವರಮ್ಮ ಹೇಳ್ತಾರೆ. ಆಮೇಲೆ ರೋಹಿಣಿ ಮನಸ್ಸಲ್ಲಿ ಅನಿಸ್ತಿರುತ್ತೆ, "ಅಯ್ಯೋ ನನಗೆ ಕೃಷ್ಣ ನೋಡಬೇಕಂತ ಅನಿಸುತ್ತೆ, ಪಾಪ ಅವನಿಗೆ ಹೇಗಿದ್ದಾನೋ, ಹೇಗಾಯಿತು ಏನು ಅಂತೆಲ್ಲ ಯೋಚನೆ ಮಾಡ್ತಿರ್ತಾಳೆ. ಅದೇ ಟೈಮ್ಗೆ ಮನೋಜ್ ರೋಹಿಣಿನ ಕರೆದ್ಬಿಟ್ಟು ಕಸ್ಟಮರ್ಗೆ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡು ಅಂತ ಹೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ರೋಹಿಣಿ ಇದ್ದವಳು ಸ್ವಲ್ಪ ಅದೇ ಯೋಚನೆಯಲ್ಲಿ ಇರ್ತಾಳೆ. ಅದಕ್ಕೇ ಕಸ್ಟಮರ್ಗೆ ಹೇಳು ಎಕ್ಸ್ಪ್ಲೇನ್ ಮಾಡು ಅಂತ ಮನೋಜ್ ಹೇಳ್ತಾನೆ. ಅವಳು ಎಕ್ಸ್ಪ್ಲೇನ್ ಮಾಡ್ತಿರ್ತಾಳೆ. ಅದೇ ಟೈಮ್ಗೆ ಮನೋಜ್ನ ಸೈಡಿಗೆ ಕರ್ಕೊಂಡೋಗಿ ಮನೋಜ್ಗೆ ಹೇಳ್ತಾಳೆ, "ನೋಡು ನಾವು ಬರೀ ಇದೇ ಪ್ರಾಡಕ್ಟ್ ನಮ್ಮ ಕಂಪ್ನಿ ನಮ್ಮ ಆಫೀಸಲ್ಲೇ ನಾವು ಮಾಡಿದ್ವಿ ಅಂದರೆ ನಮಗೆ ಅಷ್ಟು ಲಾಭ ಇರೋಲ್ಲ, ನಾವು ಇದನ್ನೇ ಏನು ಪ್ರಮೋಷನ್ ಮಾಡಬೇಕು, ಇದನ್ನು ನಾವು ಬೇರೆ ಕಡೆ ಹೋಗ್ಬಿಟ್ಟು ನಮ್ಮ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು, ಈ ಕಡೆ ಹೋಟೆಲ್ಲು ಹಾಸ್ಪಿಟಲ್ ಆ ಸೈಡೆಲ್ಲ ಹೋದರೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಆವಾಗ ಕಸ್ಟಮರ್ಸು ನಮ್ಮನ್ನ ಹುಡ್ಕೊಂಡು ಬರ್ತಾರೆ" ಅಂತ ಹೇಳ್ತಿರ್ತಾಳೆ. ಅದಕ್ಕೇ ಮನೋಜ್ ಇಂದ, "ಹೌದು ಇದು ಒಳ್ಳೆಯ ಐಡಿಯಾ". ರೋಹಿಣಿ ಇದ್ದಳು, "ಹೌದು ಮನೋಜ್, ನಾವು ಒಂದು ತೊಗೊಂಡ್ರೆ 10 ಲಾಭ ಆಗಬೇಕು, ಆ ಥರ ನಾವು ಪ್ರಾಡಕ್ಟ್ಸ್ನ ಎಕ್ಸ್ಪ್ಲೇನ್ ಮಾಡಬೇಕು, ಪ್ರಮೋಷನ್ ಮಾಡಬೇಕು, ಹಾಗಾಗಿ ನಾವು ಹಾಸ್ಪಿಟಲ್ಸ್ಗೆ ಹೋಟೆಲ್ಸ್ಗೆ ಈ ಥರ ಎಲ್ಲ ಹೇಳಬೇಕು ನಾವು" ಅಂತ ರೋಹಿಣಿ ಹೇಳ್ತಿರ್ತಾಳೆ. "ಹೌದಾ ಸರಿ, ಓಕೆ ಓಕೆ" ಅಂತ ಹೇಳಿ ಮನೋಜ್ ಹೇಳ್ತಿರ್ತಾನೆ. ಅದಕ್ಕೇ "ನಾನು ಇವಾಗ ಹೋಗ್ಬಿಟ್ಟು ಹಾಸ್ಪಿಟಲ್ಸ್ಗೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಹೋಗ್ಬಿಟ್ಟು ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ" ಅಂತೇಳಿ ರೋಹಿಣಿ ಹೇಳ್ತಾ ಇರ್ತಾಳೆ. ಅದಕ್ಕೆ ಮನೋಜು, "ಸರಿ ಆಯಿತು ಹೋಗು" ಅಂತ ಹೇಳ್ತಾನೆ. ಅದಕ್ಕೇ ರೋಹಿಣಿ ಇದ್ದಳು ಎಲ್ಲ ಪ್ಯಾಕ್ ಮಾಡ್ಕೊಂಡು ಐಟಮ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಮನೋಜ್ ಇದನ್ನು, "ತಡಿ ಒಂದು ನಿಮಿಷ" ಅಂತ ಹೇಳ್ತಿರ್ತಾನೆ. ಅದಕ್ಕೆ
ಅಲ್ಲಿ ರೋಹಿಣಿ ಇದ್ದಾಳೆ, "ಯಾಕೆ ಮನೋಜ್ ಏನಾಯಿತು?" ಅಂತ ಕೇಳ್ತಾಳೆ. ಅದಕ್ಕೆ ಮನೋಜ್ ಇದ್ದವನು, "ಏನಿಲ್ಲ, ನೀನು ಹೋಗಿ ಎಕ್ಸ್‌ಪ್ಲೇನ್ ಮಾಡ್ತಿಯಲ್ಲ ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ, ಆವಾಗ ಅವರಿಗೆ ನಮ್ಮ ಅಡ್ರೆಸ್ ಎಲ್ಲ ಗೊತ್ತಾಗಬೇಕಲ್ಲ, ಸೊ ಹಂಗಾಗಿ ವಿಸಿಟಿಂಗ್ ಕಾರ್ಡ್ ತೊಗೊಂಡೋಗು, ಅವ್ರು ನಿಮಗೆ ಅಡ್ರೆಸ್ ಸಿಕ್ಕಿದ್ರೆ ಬರ್ತಾರೆ ನಮ್ಮ ಹತ್ರ" ಅಂತ ಹೇಳ್ತಾನೆ. ಸರಿ ಆಯಿತು ಅಂತೇಳಿ ರೋಹಿಣಿ ಇಸ್ಕೊಂಡು ಹೊರಡ್ತಾಳೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನಾನು ನಿಮಗೆ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.